ಬೆಂಗಳೂರಿನಲ್ಲಿ ಬಸ್ ಸಂಚಾರ ಇಲ್ಲ. ಆದ್ದರಿಂದ ಬಿಎಂಟಿಸಿ ಬಸ್ಗಳು ಇದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಜನ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋಗಳು ಈಗ ಜನರಿಂದ ತುಂಬಿ ತುಳುಕ್ತಾ ಇವೆ. ಬೆಂಗಳೂರಿನಲ್ಲಿ ಮೆಟ್ರೋ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ನಮ್ಮ ಮೆಟ್ರೋ ರೈಲುಗಳು ಈಗ ಫುಲ್ ರಶ್. ರಿಪಬ್ಲಿಕ್ ಕನ್ನಡದಲ್ಲಿ ಫ್ಯಾಕ್ಟ್ ಚೆಕ್. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮೆಟ್ರೋನ ಅರಸಿ ಹೋಗ್ತಿದ್ದಾರೆ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಓಡಾಡ್ತದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋದಲ್ಲಿ ನೋಡಿ, ಮೆಟ್ರೋ ನಿಲ್ದಾಣಗಳು ಜನರಿಂದ ಯಾವ ರೀತಿ ತುಂಬಿ ತುಳುಕ್ತಾ ಇವೆ ನೋಡಿ. ಮೆಟ್ರೋ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಜನ ಮೆಟ್ರೋ ಬರುವಿಕೆಗಾಗಿ ಕಾಯುತ್ತಾ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಪ್ರತಿನಿತ್ಯವೂ ಕೂಡ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವತ್ತು ಡಬಲ್ ರಶ್. ಒಂದು ಪ್ರತ್ಯಕ್ಷ ವರದಿದೆ, ನೋಡೋಣ. ಸಾರಿಗೆ ನೌಕರರ ಮುಷ್ಕರ ಎನ್ನುವಂತಹ ಕಾರಣಕ್ಕಾಗಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾರೆ. ಸರ್, ನಾನೀಗ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ ಹೊರಹಾಕಿದ್ದೀನಿ. ನೋಡಬಹುದು ಎಷ್ಟು ಜನ ಪ್ರಯಾಣಿಕರು ಇದ್ದಾರೆ ಅಂತ ಹೇಳಿ. ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಜನ ತುಂಬಿ ಹೋಗಿದ್ದಾರೆ. ಈಗಾಗಲೇ ಮೆಟ್ರೋ ನಿಗಮದಲ್ಲಿ ಈಗಾಗಲೇ ಟ್ರೈನುಗಳ ಸಂಖ್ಯೆ ಕೂಡ ಏರಿಕೆ ಮಾಡಿರುವಂತದ್ದು. ಈಗಾಗಲೇ ಏನು ಬಿಎಂಟಿಸಿಯಲ್ಲಿ ಕೂಡ ಸಂಖ್ಯೆ ಕಡಿಮೆ ಆಗಿದೆ, ಬಿಎಂಟಿಸಿ ಬಸ್ಸಲ್ಲಿ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಇಷ್ಟು ಜನಸಂಖ್ಯೆ ಇಲ್ಲಿದೆ. ಜನ ಸಾಗರ ತುಂಬಿಕೊಂಡಿದೆ. ಈಗ ಕಂಪ್ಲೀಟ್ ಆಗಿ ಮೆಟ್ರೋದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ನೋಡ್ತಾ ಇದ್ದೀವಿ, ದಿನನಿತ್ಯ ಹೋಲಿಸಿಕೊಂಡ್ರೆ ಇವತ್ತು ಪ್ರಯಾಣಿಕರ ಸಂಖ್ಯೆ, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಸದ್ಯಕ್ಕೆ ಮೆಟ್ರೋ ನಿಗಮ ಕೂಡ ಏನು ಟ್ರೈನ್ಗಳ ಸಂಖ್ಯೆಯನ್ನು ಕೂಡ ಏರಿಕೆ ಮಾಡಿದೆ. ಈ ಹಿಂದೆ 10 ನಿಮಿಷ 8 ನಿಮಿಷಕ್ಕೊಂದು ಓಡಾಡ್ತಿದ್ದು, ಅದು ಈಗ ಪ್ರತಿ 3 ನಿಮಿಷಕ್ಕೊಂದು ಮೆಟ್ರೋ ರೈಲನ್ನು ಓಡಿಸೋದಕ್ಕೆ ಈಗ ನಿಗಮ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಬಸ್ ಸಂಚಾರ ಇಲ್ಲ. ಆದ್ದರಿಂದ ಬಿಎಂಟಿಸಿ ಬಸ್ಗಳು ಇದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಜನ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋಗಳು ಈಗ ಜನರಿಂದ ತುಂಬಿ ತುಳುಕ್ತಾ ಇವೆ. ಬೆಂಗಳೂರಿನಲ್ಲಿ ಮೆಟ್ರೋ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ನಮ್ಮ ಮೆಟ್ರೋ ರೈಲುಗಳು ಈಗ ಫುಲ್ ರಶ್. ರಿಪಬ್ಲಿಕ್ ಕನ್ನಡದಲ್ಲಿ ಫ್ಯಾಕ್ಟ್ ಚೆಕ್. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮೆಟ್ರೋನ ಅರಸಿ ಹೋಗ್ತಿದ್ದಾರೆ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಓಡಾಡ್ತದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋದಲ್ಲಿ ನೋಡಿ, ಮೆಟ್ರೋ ನಿಲ್ದಾಣಗಳು ಜನರಿಂದ ಯಾವ ರೀತಿ ತುಂಬಿ ತುಳುಕ್ತಾ ಇವೆ ನೋಡಿ. ಮೆಟ್ರೋ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಜನ ಮೆಟ್ರೋ ಬರುವಿಕೆಗಾಗಿ ಕಾಯುತ್ತಾ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಪ್ರತಿನಿತ್ಯವೂ ಕೂಡ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವತ್ತು ಡಬಲ್ ರಶ್. ಒಂದು ಪ್ರತ್ಯಕ್ಷ ವರದಿದೆ, ನೋಡೋಣ. ಸಾರಿಗೆ ನೌಕರರ ಮುಷ್ಕರ ಎನ್ನುವಂತಹ ಕಾರಣಕ್ಕಾಗಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾರೆ. ಸರ್, ನಾನೀಗ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ ಹೊರಹಾಕಿದ್ದೀನಿ. ನೋಡಬಹುದು ಎಷ್ಟು ಜನ ಪ್ರಯಾಣಿಕರು ಇದ್ದಾರೆ ಅಂತ ಹೇಳಿ. ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಜನ ತುಂಬಿ ಹೋಗಿದ್ದಾರೆ. ಈಗಾಗಲೇ ಮೆಟ್ರೋ ನಿಗಮದಲ್ಲಿ ಈಗಾಗಲೇ ಟ್ರೈನುಗಳ ಸಂಖ್ಯೆ ಕೂಡ ಏರಿಕೆ ಮಾಡಿರುವಂತದ್ದು. ಈಗಾಗಲೇ ಏನು ಬಿಎಂಟಿಸಿಯಲ್ಲಿ ಕೂಡ ಸಂಖ್ಯೆ ಕಡಿಮೆ ಆಗಿದೆ, ಬಿಎಂಟಿಸಿ ಬಸ್ಸಲ್ಲಿ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಇಷ್ಟು ಜನಸಂಖ್ಯೆ ಇಲ್ಲಿದೆ. ಜನ ಸಾಗರ ತುಂಬಿಕೊಂಡಿದೆ. ಈಗ ಕಂಪ್ಲೀಟ್ ಆಗಿ ಮೆಟ್ರೋದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ನೋಡ್ತಾ ಇದ್ದೀವಿ, ದಿನನಿತ್ಯ ಹೋಲಿಸಿಕೊಂಡ್ರೆ ಇವತ್ತು ಪ್ರಯಾಣಿಕರ ಸಂಖ್ಯೆ, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಸದ್ಯಕ್ಕೆ ಮೆಟ್ರೋ ನಿಗಮ ಕೂಡ ಏನು ಟ್ರೈನ್ಗಳ ಸಂಖ್ಯೆಯನ್ನು ಕೂಡ ಏರಿಕೆ ಮಾಡಿದೆ. ಈ ಹಿಂದೆ 10 ನಿಮಿಷ 8 ನಿಮಿಷಕ್ಕೊಂದು ಓಡಾಡ್ತಿದ್ದು, ಅದು ಈಗ ಪ್ರತಿ 3 ನಿಮಿಷಕ್ಕೊಂದು ಮೆಟ್ರೋ ರೈಲನ್ನು ಓಡಿಸೋದಕ್ಕೆ ಈಗ ನಿಗಮ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಬಸ್ ಸಂಚಾರ ಇಲ್ಲ. ಆದ್ದರಿಂದ ಬಿಎಂಟಿಸಿ ಬಸ್ಗಳು ಇದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಜನ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋಗಳು ಈಗ ಜನರಿಂದ ತುಂಬಿ ತುಳುಕ್ತಾ ಇವೆ. ಬೆಂಗಳೂರಿನಲ್ಲಿ ಮೆಟ್ರೋ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ನಮ್ಮ ಮೆಟ್ರೋ ರೈಲುಗಳು ಈಗ ಫುಲ್ ರಶ್. ರಿಪಬ್ಲಿಕ್ ಕನ್ನಡದಲ್ಲಿ ಫ್ಯಾಕ್ಟ್ ಚೆಕ್. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮೆಟ್ರೋನ ಅರಸಿ ಹೋಗ್ತಿದ್ದಾರೆ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಓಡಾಡ್ತದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋದಲ್ಲಿ ನೋಡಿ, ಮೆಟ್ರೋ ನಿಲ್ದಾಣಗಳು ಜನರಿಂದ ಯಾವ ರೀತಿ ತುಂಬಿ ತುಳುಕ್ತಾ ಇವೆ ನೋಡಿ. ಮೆಟ್ರೋ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಜನ ಮೆಟ್ರೋ ಬರುವಿಕೆಗಾಗಿ ಕಾಯುತ್ತಾ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಪ್ರತಿನಿತ್ಯವೂ ಕೂಡ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವತ್ತು ಡಬಲ್ ರಶ್. ಒಂದು ಪ್ರತ್ಯಕ್ಷ ವರದಿದೆ, ನೋಡೋಣ.
ಸಾರಿಗೆ ನೌಕರರ ಮುಷ್ಕರ ಇರುವಂತಹ ಕಾರಣಕ್ಕಾಗಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾರೆ. ಸರ್, ನಾನೀಗ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ ಹೊರಭಾಗದಲ್ಲಿ ನೋಡಬಹುದು ಎಷ್ಟು ಜನ ಪ್ರಯಾಣಿಕರು ಇದ್ದಾರೆ ಅಂತ ಹೇಳಿ. ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಜನ ತುಂಬಿ ಹೋಗಿದ್ದಾರೆ. ಈಗಾಗಲೇ ಮೆಟ್ರೋ ನಿಗಮದಲ್ಲಿ ಈಗಾಗಲೇ ಟ್ರೈನುಗಳ ಸಂಖ್ಯೆ ಕೂಡ ಏರಿಕೆ ಮಾಡಿರುವಂತದ್ದು. ಈಗಾಗಲೇ ಏನು ಬಿಎಂಟಿಸಿಯಲ್ಲಿ ಕೂಡ ಸಂಖ್ಯೆ ಕಡಿಮೆ ಆಗಿದೆ, ಬಿಎಂಟಿಸಿ ಬಸ್ಸಲ್ಲಿ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಇಷ್ಟು ಜನಸಂಖ್ಯೆಯಲ್ಲಿದೆ. ಜನ ಸಾಗರ ತುಂಬಿಕೊಂಡಿದೆ. ಈಗ ಕಂಪ್ಲೀಟ್ ಆಗಿ ಮೆಟ್ರೋದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ನೋಡ್ತಾ ಇದ್ದೀವಿ, ದಿನನಿತ್ಯ ಹೋಲಿಸಿಕೊಂಡ್ರೆ ಇವತ್ತು ಪ್ರಯಾಣಿಕರ ಸಂಖ್ಯೆ, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಸದ್ಯಕ್ಕೆ ಮೆಟ್ರೋ ನಿಗಮ ಕೂಡ ಏನು ಟ್ರೈನ್ಗಳ ಸಂಖ್ಯೆಯನ್ನು ಕೂಡ ಏರಿಕೆ ಮಾಡಿದೆ. ಈ ಹಿಂದೆ 10 ನಿಮಿಷ 8 ನಿಮಿಷಕ್ಕೊಂದು ಓಡಾಡ್ತಿದ್ದು, ಅದು ಈಗ ಪ್ರತಿ 3 ನಿಮಿಷಕ್ಕೊಂದು ಮೆಟ್ರೋ ರೈಲ್ನ ಓಡಿಸೋದಕ್ಕೆ ಈಗ ನಿಗಮ ಪ್ಲಾನ್ ಮಾಡ್ಕೊಂಡಿದೆ. ಬೆಂಗಳೂರಿನಲ್ಲಿ ಬಸ್ ಸಂಚಾರ ಇಲ್ಲ, ಆದ್ದರಿಂದ ಬಿಎಂಟಿಸಿ ಬಸ್ಗಳು ಇದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಜನ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋಗಳು ಈಗ ಜನರಿಂದ ತುಂಬಿ ತುಳುಕ್ತಾ ಇವೆ. ಬೆಂಗಳೂರಿನಲ್ಲಿ ಮೆಟ್ರೋ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ನಮ್ಮ ಮೆಟ್ರೋ ರೈಲುಗಳು ಈಗ ಫುಲ್ ರಶ್. ರಿಪಬ್ಲಿಕ್ ಕನ್ನಡದಲ್ಲಿ ಫ್ಯಾಕ್ಟ್ ಚೆಕ್. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮೆಟ್ರೋನ ಅರಸಿ ಹೋಗ್ತಿದ್ದಾರೆ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಓಡಾಡ್ತದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋದಲ್ಲಿ ನೋಡಿ, ಮೆಟ್ರೋ ನಿಲ್ದಾಣಗಳು ಜನರಿಂದ ಯಾವ ರೀತಿ ತುಂಬಿ ತುಳುಕ್ತಾ ಇವೆ ನೋಡಿ. ಮೆಟ್ರೋ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಜನ ಮೆಟ್ರೋ ಬರುವಿಕೆಗಾಗಿ ಕಾಯುತ್ತಾ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಪ್ರತಿನಿತ್ಯವೂ ಕೂಡ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವತ್ತು ಡಬಲ್ ರಶ್. ಒಂದು ಪ್ರತ್ಯಕ್ಷ ವರದಿದೆ, ನೋಡೋಣ. ಸಾರಿಗೆ ನೌಕರರ ಮುಷ್ಕರ ಇರುವಂತಹ ಕಾರಣಕ್ಕಾಗಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾರೆ. ಸರ್, ನಾನೀಗ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ ಹೊರಭಾಗದಲ್ಲಿ ನೋಡಬಹುದು ಎಷ್ಟು ಜನ ಪ್ರಯಾಣಿಕರು ಇದ್ದಾರೆ ಅಂತ ಹೇಳಿ. ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಜನ ತುಂಬಿ ಹೋಗಿದ್ದಾರೆ. ಈಗಾಗಲೇ ಮೆಟ್ರೋ ನಿಗಮದಲ್ಲಿ ಈಗಾಗಲೇ ಟ್ರೈನುಗಳ ಸಂಖ್ಯೆ ಕೂಡ ಏರಿಕೆ ಮಾಡಿರುವಂತದ್ದು. ಈಗಾಗಲೇ ಏನು ಬಿಎಂಟಿಸಿಯಲ್ಲಿ ಕೂಡ ಸಂಖ್ಯೆ ಕಡಿಮೆ ಆಗಿದೆ, ಬಿಎಂಟಿಸಿ ಬಸ್ಸಲ್ಲಿ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಇಷ್ಟು ಜನಸಂಖ್ಯೆಯಲ್ಲಿದೆ. ಜನ ಸಾಗರ ತುಂಬಿಕೊಂಡಿದೆ. ಈಗ ಕಂಪ್ಲೀಟ್ ಆಗಿ ಮೆಟ್ರೋದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ನೋಡ್ತಾ ಇದ್ದೀವಿ, ದಿನನಿತ್ಯ ಹೋಲಿಸಿಕೊಂಡ್ರೆ ಇವತ್ತು ಪ್ರಯಾಣಿಕರ ಸಂಖ್ಯೆ, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಸದ್ಯಕ್ಕೆ ಮೆಟ್ರೋ ನಿಗಮ ಕೂಡ ಏನು ಟ್ರೈನ್ಗಳ ಸಂಖ್ಯೆಯನ್ನು ಕೂಡ ಏರಿಕೆ ಮಾಡಿದೆ. ಈ ಹಿಂದೆ 10 ನಿಮಿಷ 8 ನಿಮಿಷಕ್ಕೊಂದು ಓಡಾಡ್ತಿದ್ದು, ಅದು ಈಗ ಪ್ರತಿ 3 ನಿಮಿಷಕ್ಕೊಂದು ಮೆಟ್ರೋ ರೈಲ್ನ ಓಡಿಸೋದಕ್ಕೆ ಈಗ ನಿಗಮ ಪ್ಲಾನ್ ಮಾಡ್ಕೊಂಡಿದೆ. ಬೆಂಗಳೂರಿನಲ್ಲಿ ಬಸ್ ಸಂಚಾರ ಇಲ್ಲ, ಆದ್ದರಿಂದ ಬಿಎಂಟಿಸಿ ಬಸ್ಗಳು ಇದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಜನ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋಗಳು ಈಗ ಜನರಿಂದ ತುಂಬಿ ತುಳುಕ್ತಾ ಇವೆ. ಬೆಂಗಳೂರಿನಲ್ಲಿ ಮೆಟ್ರೋ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ನಮ್ಮ ಮೆಟ್ರೋ ರೈಲುಗಳು ಈಗ ಫುಲ್ ರಶ್. ರಿಪಬ್ಲಿಕ್ ಕನ್ನಡದಲ್ಲಿ ಫ್ಯಾಕ್ಟ್ ಚೆಕ್. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮೆಟ್ರೋನ ಅರಸಿ ಹೋಗ್ತಿದ್ದಾರೆ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಓಡಾಡ್ತದೆ ಅಂತಂದ್ರೂ ರಿಸ್ಕ್ ಬೇಡ ಅಂತ ಹೇಳಿ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋದಲ್ಲಿ ನೋಡಿ, ಮೆಟ್ರೋ ನಿಲ್ದಾಣಗಳು ಜನರಿಂದ ಯಾವ ರೀತಿ ತುಂಬಿ ತುಳುಕ್ತಾ ಇವೆ ನೋಡಿ. ಮೆಟ್ರೋ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಜನ ಮೆಟ್ರೋ ಬರುವಿಕೆಗಾಗಿ ಕಾಯುತ್ತಾ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಪ್ರತಿನಿತ್ಯವೂ ಕೂಡ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವತ್ತು ಡಬಲ್ ರಶ್. ಒಂದು ಪ್ರತ್ಯಕ್ಷ ವರದಿದೆ, ನೋಡೋಣ. ಸಾರಿಗೆ ನೌಕರರ ಮುಷ್ಕರ ಇರುವಂತಹ ಕಾರಣಕ್ಕಾಗಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾರೆ. ಸರ್, ನಾನೀಗ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ ಹೊರಭಾಗದಲ್ಲಿ ನೋಡಬಹುದು ಎಷ್ಟು ಜನ ಪ್ರಯಾಣಿಕರು ಇದ್ದಾರೆ ಅಂತ ಹೇಳಿ. ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಜನ ತುಂಬಿ ಹೋಗಿದ್ದಾರೆ. ಈಗಾಗಲೇ ಮೆಟ್ರೋ ನಿಗಮದಲ್ಲಿ ಈಗಾಗಲೇ ಟ್ರೈನುಗಳ ಸಂಖ್ಯೆ ಕೂಡ ಏರಿಕೆ ಮಾಡಿರುವಂತದ್ದು. ಈಗಾಗಲೇ ಏನು ಬಿಎಂಟಿಸಿಯಲ್ಲಿ ಕೂಡ ಸಂಖ್ಯೆ ಕಡಿಮೆ ಆಗಿದೆ, ಬಿಎಂಟಿಸಿ ಬಸ್ಸಲ್ಲಿ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಇಷ್ಟು ಜನಸಂಖ್ಯೆಯಲ್ಲಿದೆ. ಜನ ಸಾಗರ ತುಂಬಿಕೊಂಡಿದೆ. ಈಗ ಕಂಪ್ಲೀಟ್ ಆಗಿ ಮೆಟ್ರೋದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ನೋಡ್ತಾ ಇದ್ದೀವಿ, ದಿನನಿತ್ಯ ಹೋಲಿಸಿಕೊಂಡ್ರೆ ಇವತ್ತು ಪ್ರಯಾಣಿಕರ ಸಂಖ್ಯೆ, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಸದ್ಯಕ್ಕೆ ಮೆಟ್ರೋ ನಿಗಮ ಕೂಡ ಏನು ಟ್ರೈನ್ಗಳ ಸಂಖ್ಯೆಯನ್ನು ಕೂಡ ಏರಿಕೆ ಮಾಡಿದೆ. ಈ ಹಿಂದೆ 10 ನಿಮಿಷ 8 ನಿಮಿಷಕ್ಕೊಂದು ಓಡಾಡ್ತಿದ್ದು, ಅದು ಈಗ ಪ್ರತಿ 3 ನಿಮಿಷಕ್ಕೊಂದು ಮೆಟ್ರೋ ರೈಲ್ನ ಓಡಿಸೋದಕ್ಕೆ ಈಗ ನಿಗಮ ಪ್ಲಾನ್ ಮಾಡ್ಕೊಂಡಿದೆ.